ನನ್ನ ಮನೆ ಹಂಗಿನ ಅರಮನೆಯಲ್ಲ. ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿ ಒಂದು ಹುಲ್ಲಿನ ಕ್ರಾಂತಿ. ಆ ಒಂದು ಹುಲ್ಲಿನ ಕ್ರಾಂತಿನಲ್ಲಿ ಮನಸೂಬ ಫುಕವುಕ ಅಂತೇಳಿ ಜಪಾನ್ ವಿಜ್ಞಾನಿ ಒಬ್ಬ ಈ ಕಲ್ಲು ಬಂಡೆಗಳಿರ್ತಕ್ಕಂಥ ಭೂಮಿನ ಆಯ್ಕೊಂಡು ಅಲ್ಲಿ ಯಾವ ಥರ ಬೆಳೆ ಬೆಳೆಯೋದನ್ನ ಅಂತ ಹೇಳಿ ಅವನು ಪ್ರಯೋಗ ಮಾಡ್ತಾನೆ. ತರಕಾರಿ ಅಂತ ಹೇಳಿದೆ, ತರಕಾರಿ ನಾವು ಅಷ್ಟೇ ಬಳಕೆ ಮಾಡಿದಾಗ ನಾವು ಉದಾಹರಣೆಗೆ ಈಗ ನಾವು ಕ್ಯಾರೆಟು ಬೆಳೆದಾಗ 1 ತಿಂಗಳು ನಾವು ಫ್ರಿಡ್ಜಿಲ್ದಲ್ಲೇ ಇಟ್ಕೊಂಡು ತಿಂದಿರೋದು ಒಂದು ಉದಾಹರಣೆಗಳು ಇದ್ದಾವೆ. ನನ್ನ ಹೆಸರು ಮಹೇಶ್ ಅಂತ, ಅಮ್ಮನಘಟ್ಟ ಗ್ರಾಮ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸುಮಾರು ನಾವು 10-15 ವರ್ಷದಿಂದ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಯಲ್ಲಿ ನೈಸರ್ಗಿಕ ಬದುಕು ಯಾವ ಥರ ನಮ್ಮ ಬದುಕು ಇರಬೇಕು ಅದನ್ನು ಜೊತೆಯಲ್ಲಿ ಅಳವಡಿಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು 10-15 ವರ್ಷಗಳ ಹಿಂದೆ ನಮಗೆ ನಾವು ಯಾಕೆ ಇದಕ್ಕೆ ನೈಸರ್ಗಿಕ ಕೃಷಿ ಬರಬೇಕು ಅಂತಂದರೆ ಕಾರಣ ನಮ್ಮ ದೇಹದ ಮೇಲೆ ಅನೇಕ ರೋಗದ ಪರಿಣಾಮ ಬೀರ್ತಾಯಿದ್ದು. ಅದಕ್ಕೆ ನಾವು ಮನಗಂಡು ಇದಕ್ಕೆ ಬರಬೇಕು. ಕಾರಣ ತುಮಕೂರಿನ ಜೀವಿಶಾಸ್ತ್ರಿಗಳು ಅವರು ಪ್ರೇರಣೆ. ಮತ್ತು ಯಾಕೆ ಅಂತಂದರೆ ನಾವು ಅವ್ರ ಹತ್ರ ಹೋದಾಗ ಇಲ್ಲಪ್ಪ ನೀನು ಮರಳಿ ಮಣ್ಣಿಗೆ ಹೋಗು ಅಂತೇಳಿ ಒಂದು ಮಾತು ಹೇಳಿದ್ರು. ಅದಕ್ಕೆ ನಾವು ಇದಕ್ಕೆ ಅನೇಕ ರೋಗಗಳು ಯಾಕೆ ಬರ್ತಾಯಿದ್ದಾವೆ ಅಂತ ಕಂಡುಹಿಡ್ಕೊಂಡು ಅನೇಕ ರೋಗಗಳು ಆಹಾರದ ನಮ್ಮ ಸೇವಿಸ್ತಕ್ಕಂಥ ಆಹಾರದಲ್ಲಿ ಅನೇಕ ರಾಸಾಯನಿಕಗಳು ಬಳಕೆ ಆಗಿರ್ತವೆ ಅಂತ ತಿಳ್ಕೊಂಡು ಅದಕ್ಕೆ ಅನೇಕ ರೋಗಗಳು ಬರ್ತಾಯಿದ್ದಾವೆ ಅಂಥೇಳಿ ನಾವು ಮನಗಂಡು ಈ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಇದರಲ್ಲಿ ಪ್ರಾರಂಭದಲ್ಲಿ ನಮಗೆ ಮನುಷ್ಯನ ದೇಹದ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅನ್ನೋದು ತಿಳ್ಕೊಂಡು ಆಮೇಲೆ ಭೂಮಿ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅನ್ನೋದನ್ನ ಕಂಡುಹಿಡ್ಕೊಂಡು ಮನುಷ್ಯನ ದೇಹ ಮತ್ತು ಭೂಮಿ ಎರಡೂ ಒಂದೇ ಕೆಲಸ ಮಾಡ್ತವೆ, ಒಂದೇ ಥರ ನಮಗೆ ಸ್ಪಂದಿಸ್ತವೆ ಅಂತ ಹೇಳಿ ತಿಳ್ಕೊಂಡು ಅಧ್ಯಯನ ಮಾಡಿ ಅದಕ್ಕೆ ನಾವು ನಿಸರ್ಗದ ಜೊತೆ ನಾವು ಬದುಕಿದ್ರೆ ನಿಸರ್ಗಕ್ಕೆ ನಾವು ಏನಾದರೂ ಒಂದು ಒಳ್ಳೇದು ಮಾಡಿದ್ರೆ ನಿಸರ್ಗ ನಮಗೆ ವಾಪಸ್ಸು ನಮಗೆ ದೇಹದ ಮೇಲೆ ಮತ್ತು ಗಾಳಿನಲ್ಲಿ ನೀರು ಎಲ್ಲ ಒಳ್ಳೆಯದಾಗ್ತಿರುತ್ತೆ ಅಂತೇಳಿ ಮನಗಂಡು ಈ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಪ್ರಾರಂಭದಲ್ಲಿ ನಮಗೆ ಏಳು ಬೀಳು ಸ್ಟಾರ್ಟ್ ಆಯಿತು. ಇದರಲ್ಲಿ ಯಾಕೆ ಅಂತಂದರೆ ಹಿಂದೆ ಅನೇಕ ರಾಸಾಯನಿಕಗಳ ಭೂಮಿ ಮೇಲೆ ಬಳಕೆ ಮಾಡಿ ಇದು ಯಾವ ಥರ ಆಯಿತು ಅಂದರೆ ನಮಗೆ ಈ ಸಾರಾಯಿ ಕುಡಿದಾಗ ಮನುಷ್ಯನ ಮೇಲೆ ನಾವು ಒಂದೇ ಸಾರಿ ಸಾರಾಯಿ ಬಿಡಿಸೋದು ಹೇಗೆ ಅದೇ ರೀತಿ ಭೂಮಿ ಮೇಲೆ ರಾಸಾಯನಿಕ ಬಳಕೆ ಮಾಡಿ ಆ ಬಳಕೆನ ಯಾವ ಥರ ನಿಲ್ಲಿಸ್ಬೋದು ನಾವು ಅಂತೇಳಿ ಮನಗಂಡು ಅದಕ್ಕೆ ಏನು ನಮಗೆ ಭೂಮಿಗೆ ಸಾಕಷ್ಟು ನಾವು ಇದು ರಾಸಾಯನಿಕ ಮುಕ್ತವಾಗಿ ಏನು ಕೊಡ್ಬೋದು ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನಾವು ನೈಸರ್ಗಿಕ ಕೃಷಿಗೆ ಪ್ರಾರಂಭ ಆಯಿತು. ಅಲ್ಲಿ ನಾವು ಬರಬೇಕಾಗಿರೋದು ಯಾವ ಕಾರಣ ಅಂತಂದರೆ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿ ಒಂದು ಹುಲ್ಲಿನ ಕ್ರಾಂತಿ. ಆ ಒಂದು ಹುಲ್ಲಿನ ಕ್ರಾಂತಿನಲ್ಲಿ ಮನಸೂಬ ಫುಕವುಕ ಅಂತೇಳಿ ಜಪಾನ್ ವಿಜ್ಞಾನಿ ಒಬ್ಬ ಈ ಕಲ್ಲು ಬಂಡೆಗಳಿರ್ತಕ್ಕಂಥ ಭೂಮಿನ ಆಯ್ಕೊಂಡು ಅಲ್ಲಿ ಯಾವ ಥರ ಬೆಳೆ ಬೆಳೆಯೋದನ್ನ ಅಂತ ಹೇಳಿ ಅವನು ಪ್ರಯೋಗ ಮಾಡ್ತಾನೆ. ಅವನು ಈ ಸಮಾಜಕ್ಕೆ ಒಬ್ಬ ಹುಚ್ಚನಾಗಿ ಕಾಣ್ತಾನೆ, ಆದರೂ ಅವನು ಛಲ ಬಿಡದಲ್ಲೇ ಪ್ರಾರಂಭ ಮಾಡ್ತಾನೆ ಅಂತೇಳಿ ಆ ಬುಕ್ಕನ್ನ ಓದಿದ ಮೇಲೆ ನಮಗೆ ಈ ನೈಸರ್ಗಿಕ ಸಹಜ ಕೃಷಿ ಮಾಡ್ಬೋದು ಅಂತೇಳಿ ನಾನು ಪ್ರೇರಣೆ ಆಯಿತು. ಅದೇ ರೀತಿ ನಾವು ಜೊತೆಯಲ್ಲಿ ಸುಭಾಷ್ ಪಾಳೇಕರ್ದು ಪರಿಚಯ ಆಯಿತು. ಅವರ ಒಂದು ಸೆಮಿನಾರ್ಗಳಿಗೆ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿ ಅಲ್ಲಿಂದ ಬಂದು ನಮಗೆ ನೇರವಾಗಿ ಭೂಮಿಗೆ ಇಳಿದಾಗ ಇದೇನು ಸಾಧ್ಯನಾ ಅನ್ನಿಸ್ತು. ಮತ್ತು 3 ವರ್ಷ ಆದರೂ ನಮಗೆ ಸರಿಯಾದ ಒಂದು ದಿಕ್ಕು ತೋಚದಂಗೆ ಆಯಿತು. ಏನು ಭೂಮಿ ಮೇಲೆ ಈ ಥರ ನಾವು ಮಾಡ್ತಾಯಿದ್ದೀವಿ, ಇಳುವರಿ ಬರಲಿಲ್ಲ ಅಂತ. ಆಮೇಲೆ ಅರ್ಥ ಆಯಿತು ಸುಭಾಷ್ ಪಾಳೇಕರ್ ಮೆಥಡ್ನಲ್ಲಿ ನಾವು ಅಲ್ಲಿ ಹೋಗಿ ತಿಳ್ಕೊಂಡು ಆದಮೇಲೆ ಎಲ್ಲಿ ನಾವು ದಿಕ್ಕು ತಪ್ತಾಯಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅವ್ರನ್ನ ಜೀವಾಮೃತ ಅಂತ ಪ್ರಾರಂಭ ಮಾಡಿ ಮತ್ತು ಅಲ್ಲಿ ಬರ್ತಕ್ಕಂಥ ಸಾರಜನಕ ಸ್ಥಿರೀಕರ್ತಕ್ಕಂಥ ಗಿಡಗಳನ್ನ ಪ್ರಾರಂಭ ಮಾಡಿ ಅಲ್ಲಿ ಬರ್ತಕ್ಕಂಥ ಮುಚ್ಚಿಗೆ ಮಾಡಿಕೊಂಡು ಇದೇ ರೀತಿ ನಾವು ಪ್ರಾರಂಭ ಮಾಡಿದಾಗ 3 ವರ್ಷದ ನಂತರ ನಮಗೆ ಅತಿಯಾಗಿ ನಮಗೆ ಏನು ಲಾಸ್ ಆಗಿತ್ತು 3 ವರ್ಷದಲ್ಲಿ ಅದು ಅತಿಯಾಗಿ ಒಂದೇ ವರ್ಷದಲ್ಲಿ ಇಳುವರಿ ಪ್ರಾರಂಭ ಜಾಸ್ತಿ ಆಯಿತು. ಆಮೇಲೆ ನಾವು ಅಲ್ಲಿ ನೀರನ್ನು ಯಾವ ಥರ ನಾವು ಹಿಡಿದಿಟ್ಕೋಬೋದು ಆ ಭೂಮಿನಲ್ಲಿ, ಮತ್ತು ಕಳೆಗಳನ್ನ ಯಾವ ಥರ ನಾವು ಮುಚ್ಚಿಗೆ ಆಗಿ ಪರಿವರ್ತನೆ ಮಾಡ್ಬೋದು, ಮತ್ತು
ಆ ಬೆಳೆಗಳಿಗೆ ನಾವು ಜೀವಾಮೃತ ಯಾವ ರೀತಿ ಕೊಡ್ಬೋದು, ಮತ್ತು ಸಾರಜನಕ ಸ್ಥಿರೀಕರಿಸಿದ ಗಿಡಗಳು ನಾವು ಎಲ್ಲಿ ಆಯ್ಕೆ ಮಾಡ್ಕೋಬೋದು, ಮತ್ತು ಅದರಿಂದ ಬರ್ತಕ್ಕಂಥ ಉಳಿಕೆನ ಎಲ್ಲಿ ಮಲ್ಚಿಂಗ್ ಮಾಡ್ಬೋದು, ಇದೆಲ್ಲ ಅರ್ಥ ಆಗ್ತಾ ಹೋಗ್ತು. ಭೂಮಿನೂ ಪಾಠ ಮಾಡ್ತಾ ಬಂತು. ಜೊತೆಯಲ್ಲಿ ಅಲ್ಲಿ ನಮಗೆ ಇವಾಗ ನಾವು ಒಂದು ಉದಾಹರಣೆಗೆ 4 ಎಕರೆ ಜಮೀನು ಅದರಲ್ಲಿ ತೊಗೊಂಡಾಗ ಇದುವರೆಗೂ ನಾವು 15 ವರ್ಷದಿಂದ ಅದರಲ್ಲೇ ಬರ್ತಾಯಿದ್ದೀವಿ. ಯಾವುದೇ ರಾಸಾಯನಿಕ ಬಳಸಿಲ್ಲ, ಮತ್ತು ಯಾವುದೇ ಹೊರಗಡೆಯಿಂದ ಮಣ್ಣುಗಳಾಗಲಿ, ಈ ಕೆರೆ ಮಣ್ಣುಗಳಾಗಲಿ ಮತ್ತು ಗೊಬ್ಬರಗಳಾಗಲಿ ಯಾವುದೇ ಉಪಯೋಗಿಸಿಲ್ಲ. ತನ್ನ ಏನು ಮರ ಅದು ಒಂದು ಪರಿಧಿನಲ್ಲಿ ಬೇಸಿಗೆ ಪ್ರಾರಂಭವಾದಾಗ ಯಾವುದೇ ಮರ ಇರ್ಬೋದು, ಆ ಉಳಿಕೆಗಳನ್ನೆಲ್ಲ ಅಲ್ಲಿ ಉದುರಿಸ್ಕೊಳುತ್ತೆ. ಏನು ಅದು ಎಷ್ಟು ಸುತ್ತಾಳಿತು ಅಷ್ಟೂ ಆ ತರಗನೆಲ್ಲ ಎಲ್ಲ ಉದುರಿಸ್ಕೊಂಡಾಗ ಅಲ್ಲಿ ನಮಗೆ ಅದು ರಕ್ಷಣೆಗೋಸ್ಕರ ಉದುರಿಸ್ಕೊಳುತ್ತೆ. ಅಲ್ಲಿ ಬೇಸಿಗೆನಲ್ಲಿ ನಾವು ಕಾಡಿಗೆ ನೀರು ಹಾಕಲ್ವಲ್ಲ, ಅದೇ ರೀತಿ ಅದು ಸುತ್ತ ಪರಿಧಿ ಎಲೆ ಉದುರಿಸ್ಕೊಂಡಾಗ ಸಂಜೆ ಅದು 1 ಅಡಿ ಮಲ್ಚಿಂಗ್ ಆದಾಗ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು 6 ಅಡಿ ನೀರು ಕಲೆಕ್ಟ್ ಮಾಡ್ಕೊಳುತ್ತೆ ಅಂತ ಅರ್ಥವೂ ಆಯಿತು. ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಮತ್ತು ದೇಶಿ ಎರೆಹುಳುಗಳು ಪ್ರಾರಂಭ ಆಗಿ ಅಲ್ಲಿ ನಮಗೆ ಸಾಕಷ್ಟು ನೀರು ಹಿಡಿದಿಟ್ಕೊಂಡು ಬೇಸಿಗೆನಲ್ಲಿ ಬದುಕತಕ್ಕಂಥ ಪ್ರಕೃತಿನಲ್ಲಿ ಬದುಕ್ತಕ್ಕಂಥ ಶಕ್ತಿ ಆ ಮರ ಗಿಡಗಳಿಗೆ ಬಂತು ಅಂತೇಳಿ ಅರ್ಥ ಆಯಿತು. ಆವಾಗ ನಮಗೆ ತೆಂಗಿನಲ್ಲಿ ಇರ್ತಕ್ಕಂಥ ಉಳಿಕೆಗಳನ್ನೆಲ್ಲ ಗರಿಗಳನ್ನೆಲ್ಲ ಹಾಗೆ ಬಿಡ್ತಾ ಬಂದಾಗ ಅಲ್ಲಿ 50% ನೀರಿನ ಕೊರತೆಯೂ ನೀಗಿಸ್ತು. ಮತ್ತು ಎಲ್ಲಿ ಬಿದ್ದಿರುತ್ತೋ ಹಾಗೆ ಬಿಟ್ಟಿದಾಗ ಅಲ್ಲಿ ಸೂಕ್ಷ್ಮ ಜೀವಾಣುಗಳು ಕೋಟಿ ಸೂಕ್ಷ್ಮ ಜೀವಾಣುಗಳು ಮತ್ತು ಕೋಟಿ ಎರೆಹುಳು ಅಲ್ಲಿ ಪ್ರಾರಂಭ ಆಗಿ ಅಲ್ಲಿ ಉಳುಮೆ ಪ್ರಾರಂಭ ಆಯಿತು. ಒಂದು ಎರೆಹುಳ ನಮಗೆ ಕೆಲಸ ಮಾಡಿದ್ರೆ 365 ದಿವಸಲೂ ಅದು ಉಳುಮೆ ಮಾಡುತ್ತೆ. ಒಂದು ದಿವಸಕ್ಕೆ 6 ಅಡಿ ಉಳುಮೆ ಮಾಡುತ್ತೆ ಅಂತ ಹೇಳಿ ಪಾಳ್ಯಕ್ಕರು ಹೇಳ್ತಾರೆ. 6 ಅಡಿ ಉಳುಮೆ ಮಾಡಿ ಅಲ್ಲಿ ಮುಚ್ಚಿಗೆ ಇದ್ದರೆ ಅಲ್ಲಿ 6 ಲೀಟ್ರ್ ನೀರು ಶೇಖರಣೆ ಆಗುತ್ತೆ. ಮತ್ತು ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರು ಜಾಸ್ತಿ ಮುಚ್ಚಿಗೆ ಪ್ರಾರಂಭವಾದಾಗ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ಮತ್ತು ಆ ಭೂಮಿನಲ್ಲಿರ್ತಕ್ಕಂಥ ತೇವಾಂಶನ ಎರಡನ್ನೂ ಇಟ್ಕೊಂಡು ಆ ಮರ ಬದುಕ್ತಕ್ಕಂಥ ಒಂದು ಕ್ರಿಯೆ ಪ್ರಕೃತಿನಲ್ಲಿ ಇದೆ. ಅದೇ ರೀತಿ ನಾವು ತೆಂಗನ್ನು ಬೆಳೆಸ್ಬೋದಲ್ವ. ಕಾಡಲ್ಲಿ ಯಾವ ಥರ ಮರ ಗಿಡ ಬೆಳೆಯುತ್ತೆ, ತೆಂಗಲ್ಲಿ ನಾವು ಯಾವ ಥರ ನಾವು ಅಳವಡಿಸ್ಕೋಬೋದು ಅಂತ ಮುಚ್ಚಿಗೆ ಅಲ್ಲೇ ಬಿದ್ದಿರ್ತಕ್ಕಂಥ ಗರಿ ಎಲ್ಲ ಬಿಟ್ಟು ಪ್ರಾರಂಭ ಮಾಡೋದು. ಬೇರೆಯವ್ರು ಏನು ಮಾಡ್ತಾರೆ ಅಂದರೆ 10 ಗರಿ ಬಿದ್ದರೆ ಬೆಂಕಿ ಇಡ್ತಾರೆ. ಆ 10 ಗರಿಯಿಂದ ಸಿಗ್ತಕ್ಕಂಥ ಬೂದಿ ಅರ್ಧ kg ಬೂದಿ ಸಿಗುತ್ತೆ ನಮಗೆ. ಈ 10 ಗರಿ ಬಿಟ್ಟರೆ ನಮಗೆ 1 ಗರಿನಲ್ಲಿ 2 kg ಗೊಬ್ಬರ ಬಂದು 20 kg ಗೊಬ್ಬರ ನಮಗೆ ಇದರಲ್ಲಿ ನಮ್ಮ ತೆಂಗಿನಲ್ಲಿ ನಿಸರ್ಗದತ್ತವಾಗಿ ಗೊಬ್ಬರ ಅದರಲ್ಲೇ ಸಿಗುತ್ತೆ. ಜೊತೆಯಲ್ಲಿ 10 ಗರಿ ಬಿದ್ದರೆ ಅಲ್ಲಿ ನಮಗೆ ಸಿಗ್ತಕ್ಕಂಥ ನೀರಿನ ಉಳಿತಾಯ 50% ನೀರು ಶೇಖರಣೆ ಆಗುತ್ತೆ. 50% ನೀರನ್ನು ಹೊರಗಡೆಯಿಂದ ನಾವು ಕೊಡೋದನ್ನು ತಡೆಗಟ್ಟಬಹುದು. ಯಾವಾಗ ಗರಿ ಬಿದ್ದು ಮುಚ್ಚಿಗೆ ಆದಾಗ ಮತ್ತು ಜೀವಾಮೃತ ಕೊಟ್ಟಾಗ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡಿ ಅಲ್ಲಿ ತೇವಾಂಶನ ಒಂದು ಏನು ವಾಪ್ಸ ಅಂತ ಕರಿತೀವಿ, ಹ್ಯೂಮಸ್ ಅಂತ ಕರಿತೀವಿ, ಇದೆಲ್ಲ ಕ್ರಿಯೆನೆಲ್ಲ ತೆಂಗಿನ ಗಿಡದಲ್ಲಿ ನಡೆದಾಗ 50% 3 ವರ್ಷದಲ್ಲಿ 50% ನೀರನ್ನು ಕೊರತೆನ ನೀಗಿಸ್ತು. ಆಮೇಲೆ ನಮಗೆ ಗೊಬ್ಬರನ 50% ಗೊಬ್ಬರ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ದನಿ ಗೊಬ್ಬರ ಕೊಟ್ಕೊಂಬಂದು ಜೀವಾಮೃತ ಕೊಟ್ಕೊಂಡು ಆಮೇಲೆ ಬಂದಾಗ 50% ಗೊಬ್ಬರನೂ ಕಡಿಮೆ ಆಯಿತು. ಇದರಿಂದ ಇಳುವರಿ 3 ವರ್ಷ ಆದಮೇಲೆ ನಮಗೆ ಯಥೇಚ್ಛವಾಗಿ ನಮಗೆ ಇಳುವರಿ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ನೈಸರ್ಗಿಕ ಕೃಷಿನಲ್ಲಿ ಅಳವಡಿಸ್ಕೊಂಡು ಆಮೇಲೆ ಪ್ರಾರಂಭ ಆಗಿ ಒಂದು ಗಿಡಕ್ಕೆ 150ರಿಂದ 200 ತೆಂಗಿನಕಾಯಿ ಬರೋವಷ್ಟು ಪ್ರಮಾಣದಲ್ಲಿ ನಾವು ಕೆಲವೊಂದು ಗಿಡದಲ್ಲಿ ನಾವು ಅದನ್ನು ನೋಡ್ತಾ ಬಂದ್ವಿ. ಆವಾಗ ನಮಗೆ ಪ್ರಾರಂಭದಲ್ಲಿ ಎಷ್ಟು ಖರ್ಚು ಮಾಡ್ತಿದ್ದು ಅದು ನಮ್ಗೆ 200 ಕಾಯಿ ಕೊಟ್ಟರು. ಈಗ ತೆಂಗಿನಲ್ಲಿ ನಾವೇನು ಮಾಡ್ತೀವಿ, ಒಂದು 1000 ರೂಪಾಯಿ ಖರ್ಚು ಮಾಡ್ತೀವಿ, ಇಲ್ಲ 500 ರೂಪಾಯಿ ಖರ್ಚು ಮಾಡ್ತೀವಿ. ನಮಗೆ 500 ರೂಪಾಯಿ ಖರ್ಚು ಮಾಡಿ ನಾವು 200 ತೆಂಗಿನಕಾಯಿ ತೊಗೊಂಬಂದರೆ ಅಲ್ಲಿಗೆ ನಮಗೆ 100 ತೆಂಗಿನಕಾಯಿ ನಾವು ಸಿಕ್ತಂಗಾಯಿತು. ಇಲ್ಲಿ ನಾವೇನು ಖರ್ಚು ಮಾಡೋದಲ್ಲ 150 ತೆಂಗಿನಕಾಯಿ ಬೀಳೋದಕ್ಕೆ ಪ್ರಾರಂಭ ಆದಾಗ ಅಲ್ಲಿ ಯಥೇಚ್ಛವಾಗಿ ನಮಗೆ ಯಾವುದೇ ಹೊರ ಸುರಿವುಗಳು ಕೊಡದಲ್ಲೇ ನಮಗೆ ಬೆಳೆ ಪ್ರಾರಂಭವಾಯಿತು. ಅದಕ್ಕೆ ಸುಮಾರು ನಾವು ಈಗ 3 ವರ್ಷ ಆದ ನಂತರ ನಮಗೆ 100 ಗಿಡದಲ್ಲಿ 22 ತೆಂಗಿನಕಾಯಿ ನಮಗೆ ಬರೋದಕ್ಕೆ ಪ್ರಾರಂಭ ಆಯಿತು. ಯಾವಾಗ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡಾಗ ಅದಕ್ಕೆ ನಾವು ಅದರಲ್ಲಿ ಏನು ಮಾಡೋದು, ಮತ್ತು ನಾವು ಇಂಟರ್ ಕ್ರಾಪ್ ಅಂತ ಮಾಡಿದ್ವಿ. ಬಹುಮಡಿ ಪದ್ಧತಿ ಮಾಡ್ಕೊಂಡ್ವಿ. ಅದರೊಳಗಡೆ ಅಡಿಕೆ ಹಾಕಿದ್ವಿ, ಅಡಿಕೆ ಮಧ್ಯೆ ಬಾಳೆ ಹಾಕಿದ್ವಿ, ಬಾಳೆ, ಕಾಫಿ ಮತ್ತು ಅದರಲ್ಲಿ ಕೋಕೋ
ಇವೆಲ್ಲ ಅಳವಡಿಸ್ಕೊಂಡು ಬಂದು ಎಲ್ಲ ಮುಚ್ಚಿಗೆ ಅಲ್ಲೇ ಬರ್ತಕ್ಕಂಥ ಗೊನೆಗಳು ತಗೊಂಡು ಅಲ್ಲೇ ಬರ್ತಕ್ಕಂಥ ಬಾಳೆ ಎಲ್ಲ ಮುಚ್ಚಿಗೆ ಹಾಕಿ ಇದು ನಮ್ಮ ಹ್ಯೂಮಸ್ ಕ್ರಿಯೇಟ್ ಆಗಿ ಹೊರಗಡೆಯಿಂದ ಏನು ತೊಗೊಂಬರ್ದಲ್ಲೇ ಒಂದು 3-4 ವರ್ಷದಿಂದ ನಾವು ನಿಲ್ಲಿಸಿದ್ವಿ. ಹೊರಗಡೆಯಿಂದ ಏನೂ ಬೇಕಾಗಿಲ್ಲ. ಕಾಡಲ್ಲಿ ಯಾವ ಥರ ನಮಗೆ ಸೃಷ್ಟಿ ಆಯಿತು ಅದನ್ನು ನಾವು ಸೃಷ್ಟಿ ಮಾಡಿಕೊಂಡು ಇದುವರೆಗೂ ಅದು 10-15 ವರ್ಷದಿಂದ ನೈಸರ್ಗಿಕ ಕೃಷಿ, ಯಾವುದೇ ಗೊಬ್ಬರ ಇಲ್ಲ. ತೆಂಗಿಗೆ ಇವಾಗ ನೀರನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಹೊರಗಡೆಯಿಂದ ಪಕ್ಕದಲ್ಲಿರ್ತಕ್ಕಂಥ ಬಾಳೆಗೆ ಮತ್ತು ಅಡಿಕೆಗೆ ಮಾತ್ರ ನೀರು ಕೊಡ್ತೀವಿ, ತೆಂಗು ಏನೂ ಕೊಡ್ತಾಯಿಲ್ಲ. ನಮಗೆ ತೆಂಗುದೊಂದು ಬೋನಸ್ ಥರ ಬರ್ತಾನೆ ಇರುತ್ತೆ. ಯಾವುದೇ ಅದಕ್ಕೆ ₹1 ಖರ್ಚು ಮಾಡಿಲ್ಲ. ಅಲ್ಲಿ ಬಿದ್ದಿರ್ತಕ್ಕಂಥ ಕಾಯಿ ಎತ್ಕೊಳೋದು ಒಂದು ಅಷ್ಟೇ ನಮಗೆ ಕೆಲಸ. ಆಮೇಲೆ ಮಧ್ಯದಲ್ಲಿ ಬಾರ್ಡ್ರಲ್ಲಿ ತೆಂಗಿನ ಸುತ್ತ ಬದುಗಳಿಗೆ ನಾವು ಬೇರೆ ಬೇರೆ ಗ್ಲಿರಿಸಿಡಿ ಆಗ್ಬೋದು, ಅಲ್ಲಿ ಬರ್ತಕ್ಕಂಥ ಜಾಕಾಯಿ ಗಿಡ ಆಗ್ಬೋದು, ಮತ್ತು ನೀರಿಲ್ದಲೇ ಸೀತಾಫಲ ಆಗ್ಬೋದು. ನೀರಿಲ್ಲದೆ ಯಾವ್ದು ಬದುಕುತ್ತೆ ಅದನ್ನು ಬಾರ್ಡ್ರಲ್ಲೆಲ್ಲ ಗಿಡಗಳನ್ನ ಬೆಳೆಸ್ಕೊಂಡು ಬಂದು ಅದರಲ್ಲೂ ಸಾಕಷ್ಟು ಹಣ್ಣು ಹಂಪಲು ಇವೆಲ್ಲ ಸಿಗುತ್ತೆ. ಇದನ್ನು ಅಳವಡಿಸ್ಕೊಂಡು ಈ ನೈಸರ್ಗಿಕ ಕೃಷಿನಲ್ಲಿ ನಾವು ಆದಾಯನ ದುಪ್ಪಟ್ಟು ಮಾಡಿ, ಮತ್ತು ಖರ್ಚು ಕಡಿಮೆ, ನೀರನ್ನು ಉಳಿತಾಯ 50 ಭಾಗ ನೀರು ಉಳಿತಾಯ ಆಯಿತು. ನಮ್ಗೆ ಯಾವ ಥರ ಉಳಿತಾಯ ಆಯಿತು ಅಂದರೆ, ಸುಮಾರು ಒಂದು 4 ವರ್ಷದಿಂದ ನಮಗೆ ಬರಗಾಲ ಬಂತಲ್ಲ, ಆವಾಗ ನಮಗೆ ಯಾವುದೇ ತೆಂಗಿಗೆ ನೀರು ತುಂಬ ಕಡಿಮೆ ಆದರೂ ನಮಗೆ ಯಾವುದೇ ತೆಂಗು ಒಂದು ಇಳುವರಿ ಕಡಿಮೆನೂ ಬರಲೇ ಇಲ್ಲ, ಆ ಬಣ್ಣನೂ ಕಳ್ಕೊಳ್ಳಿಲ್ಲ. ಮತ್ತು ಭೂಮಿನಲ್ಲಿ ತೇವಾಂಶ ಹಾಗೆ ಹಿಡಿದಿಟ್ಕೊಂಡಿತ್ತು. ಯಾವ ಥರ ಅಂತಂದರೆ, ಹೊರಗಡೆಯವರೆಲ್ಲ ಬೋರ್ ಹಾಕಿದ್ರೆ ಧೂಳು ಬರ್ತಾಯಿತ್ತು. ನಮ್ಮ ತೋಟದಲ್ಲಿ ಒಂದು ಬೋರಿನ ಅವಶ್ಯಕತೆ ಇತ್ತು. ಕೊರೆದಾಗ ಸ್ಟಾರ್ಟಿಂಗೇ ನಮಗೆ ಪ್ರಾರಂಭದಲ್ಲೇ ನಮಗೆ ತೇವಾಂಶ ನಮಗೆ ಮಾಡಿದ್ದು ನೋಡಿದ್ವಿ. ಆಮೇಲೆ ಮಧ್ಯದಲ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಿಲ್ಲ. ಮಧ್ಯದಲ್ಲಿ ಸುಮಾರು 35 ವರ್ಷದ ಒಂದು ಬೋರ್ ಇದೆ. ಇವತ್ತು 120 ಅಡಿಲಿ ಓಡ್ತಾಯಿತ್ತು. ಎಲ್ಲಿ ರೀಚಾರ್ಜ್ ಆಯಿತು? ಇಡೀ ಜಮೀನೇ ನಮಗೆ ರೀಚಾರ್ಜ್ ಆಯಿತು. ಇವತ್ತು ನಮ್ಗೆ ಎಷ್ಟು ಮಳೆ ಬಂದರೂ ನಮ್ಮ ಒಂದು ಡ್ರಾಪ್ ನೀರು ಆಚೆ ಹೋಗಿಲ್ಲ ಇದುವರೆಗೂ. 10-15 ವರ್ಷದಿಂದ ಎಲ್ಲ ನಮ್ಮ ತೋಟದಲ್ಲಿ ಇಳಿದಿರುತ್ತೆ. ಇದು ಮುಚ್ಚಿಗೆ ಆಗಿರೋದ್ರಿಂದ ಆ ಥರ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ. ಅದೇನು ಮಾಡುತ್ತೆ, ಬೇಸಿಗೆನಲ್ಲಿ ಮುಚ್ಚಿಗೆ ವಾಪಸ್ಸು ನೀರನ್ನು ಎಳ್ಕೊಂಡು ಗಿಡಗಳಿಗೆ ಒದಗಿಸ್ತಕ್ಕಂಥ ಒಂದು ಕಾರ್ಯ ನಡೆದಿರುತ್ತೆ. ಈ ನೈಸರ್ಗಿಕ ಕೃಷಿನಲ್ಲಿ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಇದಲ್ದಲೇ ನಾವು ಇದನ್ನು ಯಾವ ಥರ ಇಲ್ಲಿ ಒಂದು ನೇರ ಮಾರುಕಟ್ಟೆನೂ ಇದರಿಂದ ಕೊಬ್ಬರಿ ಎಣ್ಣೆಯಲ್ಲಿ ನೇರ ಮಾರುಕಟ್ಟೆನೂ ಒಂದು ಕಂಡುಕೊಂಡಿದ್ದೀವಿ. ಇದುವರೆಗೂ ನಾವು ಒಂದು ಏನು 50% ಒಂದು 50 ಭಾಗ ಕೊಬ್ಬರಿನಲ್ಲೇ ಎಣ್ಣೆ ಮಾಡಿಸಿ ನಾವು ಬೆಂಗಳೂರಿಗೆ ಬರ್ತಕ್ಕಂಥವ್ರಿಗೆ ಇಲ್ಲಿಗೆ ಬಂದು ತಗೊಂಡೋಗೋದು ಒಂದು ಚಾಲ್ತಿನಲ್ಲಿ ಇದೆ. ಕೆಲವೊಂದು ಮೌಲ್ಯವರ್ಧನೆ ಅರಿಶಿನ ಆಗ್ಬೋದು, ಅದು ಒಳಗಡೆ ಅರಿಶಿನ ಇದೆ, ಅರಿಶಿನೂ ನಾವು ತಗೊಂಡು ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಪ್ರಾರಂಭದಲ್ಲಿ ನಮಗೆ ಫಸ್ಟು ಮನುಷ್ಯನಿಗೆ ಏನು ಬೇಕು ದಿನನಿತ್ಯ ಆಹಾರದಲ್ಲಿ ತರಕಾರಿ ಆಗ್ಬೋದು ಮತ್ತು ದವಸ ಧಾನ್ಯ, ಅದಕ್ಕೆ ಪ್ರಾಮುಖ್ಯತೆ ನಾವು ಕೊಡ್ತೀವಿ. ಯಾಕೆ ಅಂದರೆ ನಾವು ಈಗ ಅನೇಕ ರೋಗಗಳು ಬರ್ತಾ ಇರೋದು ಪ್ರಾರಂಭದಲ್ಲಿ ಬರೀ ತೆಂಗನ್ನೇ ನೈಸರ್ಗಿಕ ಮಾಡಿದ್ರೆ ಸಾಕಾಗಲ್ಲ. ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳಿಗೂ ನಾವು ಯಾವುದೇ ಔಷಧಿ ಆಗಲಿ ಬೇರೆ ರಾಸಾಯನಿಕ ಆಗಲಿ ಬಳಕೆ ಇಲ್ಲ. ಇದನ್ನು ತಿಂತಾ ಬಂದಾಗ ನಾವು ಇದುವರೆಗೂ 10-15 ವರ್ಷಗಳಿಂದ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕೆ ಯಾವುದೇ ರಾಸಾಯನಿಕ ಒಂದು ಮಾತ್ರೆಗಳಾಗಲಿ ಮತ್ತು ಒಂದು ಚುಚ್ಚುಮದ್ದಾಗಲಿ ಯಾವುದನ್ನು ಉಪಯೋಗಿಸಿಲ್ಲ. ಇದೇ ರೀತಿ ಜೀವನನ ನಾವು ಸರಳವಾಗಿ ಜೀವನನ ಅಳವಡಿಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಪ್ರಾಮುಖ್ಯತೆ ಪ್ರಾರಂಭದಲ್ಲಿ ತರಕಾರಿ ಅಂತ ಹೇಳಿದೆ. ತರಕಾರಿ ನಾವು ಅಷ್ಟೇ ಬಳಕೆ ಮಾಡಿದಾಗ ನಾವು ಉದಾಹರಣೆಗೆ ಈಗ ನಾವು ಕ್ಯಾರೆಟು ಬೆಳೆದಾಗ 1 ತಿಂಗಳು ನಾವು ಫ್ರಿಡ್ಜಿಲ್ದಲ್ಲೇ ಇಟ್ಕೊಂಡು ತಿಂದಿರೋದು ಒಂದು ಉದಾಹರಣೆಗಳು ಇದ್ದಾವೆ. ಬೆಂಗಳೂರಿನ ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದಾಗ ಯಾವುದೇ ಫ್ರಿಡ್ಜಿಲ್ದಲ್ಲೇ ತರಕಾರಿನ ಹಾಗೆ ಇಟ್ಟು ತಿಂದಿರೋದು ಉದಾಹರಣೆಗಳಿದ್ದಾವೆ. ಅದೇ ರೀತಿ ನಮ್ಗೆ ಏನು ಅನಿಸುತ್ತೆ ಮನಸ್ಸಿನಲ್ಲಿ ಅಂದರೆ, ಈ ತರಕಾರಿಗಳು ತಿಂದರೆ ಯಾವುದು ಫ್ರಿಡ್ಜಿಲ್ದಲ್ಲೇ 1 ತಿಂಗಳು ತರಕಾರಿ ಬಾಳಿಕೆ ಬಂತು, ಆ ಆಹಾರಗಳನ್ನು ನಾವು ತಿಂದಾಗ ಅದೇ ರೀತಿ ನಮಗೆ ಶಕ್ತಿ ಮತ್ತು ರೋಗ ರಹಿತವಾಗಿ ಜೀವನವನ್ನು ಮಾಡ್ಬೋದು ಅಂಥೇಳಿ ನಾವು ಅರ್ಥ ಮಾಡಿಕೊಂಡು ಈ ನೈಸರ್ಗಿಕ ಕೃಷಿನಲ್ಲಿ ಮತ್ತು ನಿಸರ್ಗದಲ್ಲಿ ಇದನ್ನು ತಿಳ್ಕೊಂಬರ್ತೀವಿ. ಇದಲ್ದಲೇ ನಾವು ಈ ಪಕ್ಷಿಗಳಿಗೋಸ್ಕರ ಹಣ್ಣು ತರಕಾರಿ ಮತ್ತು ಹಣ್ಣುಗಳು ಎಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಈ ಪಕ್ಷಿಗಳ ಜೊತೆಯಲ್ಲಿ ರೈತನಿಗೆ ಬಹು ಪ್ರಾಮುಖ್ಯತೆ ವಹಿಸ್ತವೆ. ಯಾವ ರೀತಿ ಅಂದರೆ, ಬೇಡವಾಗಿರ್ತಕ್ಕಂಥ ಕೀಟಗಳನ್ನು ಎಕ್ಕಿ ತಿಂದು ನಮಗೆ ಅವು ರೋಗನ ಕಂಟ್ರೋಲ್ ಮಾಡೋದು ಶಕ್ತಿ ಆ ಪಕ್ಷಿಗಳಿಗಿದೆ. ಮತ್ತು ಅವಕ್ಕೆ ಆಹಾರ ಬೇಕಲ್ಲ. ಈಗ ನಾವು ಅಡಿಕೆ ಡ್ಯಾಮೇಜ್ ಮಾಡುತ್ತೆ ಅಂತ ಇಟ್ಕೊಂಡ್ರೆ ಸೀಬೆ ಇದೆ, ಸೀಬೆ ಹಳಿಲು ಅಂತ ಬರ್ತಲ್ಲ, ಆ ಹಳಿಲು ತಿಂದು ಜೀವನ ಮಾಡುತ್ತೆ. ಅಡಿಕೆನ
ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಲ್ಲ. ಇಲಿಗಳು ಅದು ಬೇರೆ ಬೇರೆ ಆಹಾರನ ಗೆಡ್ಡೆ ಗೆಣಸು ಬಿಟ್ಟಿರ್ತೀವಿ, ಅವೆಲ್ಲ ತಿಂದು ಬದುಕುತ್ತೆ. ಈ ಥರ ನಮಗೆ ಪಕ್ಷಿಗಳು ಸಂಕೋಲೆಗೆ ಅದು ಪ್ರಾಮುಖ್ಯತೆ, ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಪಕ್ಷಿಗಳು. ನಾವೀಗ ಎಷ್ಟು ಹಣ್ಣು ತಿಂದಿರುತ್ತೋ ಅಷ್ಟೊಂದು ಇಕ್ಕೆನ ಭೂಮಿನಲ್ಲಿ ಬಿಟ್ಟಾಗ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳು ದುಪ್ಪಟ್ಟು ಹೆಚ್ಚಾಗ್ತಾ ಇರುತ್ತೆ. ಅದು ಪಕ್ಷಿಗಳಿಂದಲೂ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ನಾವು ಮಾವು ಒಂದು 25 ಭಾಗ, 50 ಭಾಗ, ಸೀಬೆ, ಪಪ್ಪಾಯ ಒಂದು 20 ಭಾಗ ಎಲ್ಲ ಪಕ್ಷಿಗಳು ತಿಂದ್ಕೊಂಡು ಅವು ಸಹಜೀವನ ನಮ್ಮ ಜೊತೆ ನಡೆಸ್ತಾ ಇರ್ತವೆ. ಅಷ್ಟು ಪಕ್ಷಿಗಳು ಬರ್ತವೆ. ಮತ್ತು ಕೆಲವೊಂದು ಏನು ನಾವು ಕೊರಲೆ ಬೆಳೆದಾಗ ಕೆಲವೊಂದು ವಿಶೇಷವಾದ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ನಮ್ಮ ರೋಗ ಬರ್ತಕ್ಕಂಥ ಚಿಟ್ಟೆ ಮತ್ತು ಬೇಕಿಲ್ದಾಗಿರ್ತಕ್ಕಂಥ ಹುಳಗಳನ್ನೆಲ್ಲ ಎಕ್ಕಿ ತಿನ್ನೋದು ಅಭ್ಯಾಸ ಆ ಹುಳುಗಳು ಮಾಡ್ಕೊಂಡಿದೆ. ಇಷ್ಟು ನಮ್ಮ ನಿಸರ್ಗದಲ್ಲಿ ಇಷ್ಟು ಅಳವಡಿಸ್ಕೊಂಡ್ರೆ ಈ ನೈಸರ್ಗಿಕ ಒಂದು ಕೃಷಿ ಅಂತ ಹೇಳ್ಬೋದು. ಇದನ್ನು ಕೊನೆಗೆ ನಾವು ಎಲ್ಲಿಗೆ ತಗೊಂಡೋಗ್ತೀವಿ ಅಂದರೆ ಒಂದು ಆಧ್ಯಾತ್ಮಿಕ ಕೃಷಿ ಅಂತ ತಗೊಂಡೋಗ್ತೀವಿ. ಆಧ್ಯಾತ್ಮಿಕ ಜೀವನ ಯಾವ ಥರ ಮಾಡ್ತಾರೆ, ಆಧ್ಯಾತ್ಮಿಕ ಆಹಾರ ಯಾವ ಥರ ನಾವು ತೊಗೊಳ್ಬೋದು ನಿಸರ್ಗದಲ್ಲಿ ಸಿಗ್ತಕ್ಕಂಥದ್ದು, ಮತ್ತು ಆಧ್ಯಾತ್ಮಿಕ ಕೃಷಿ ಅಂತ ಇದನ್ನು ಕರಿತಾ ಬರ್ತಾರೆ. ಅದನ್ನೇ ನಾವು 15 ವರ್ಷದಿಂದ ಯಾವುದೇ ರಾಸಾಯನಿಕ ದೇಹಕ್ಕಾಗ್ಬೋದು ಮತ್ತು ಭೂಮಿಗಳಿಗಾಗ್ಬೋದು ಅದನ್ನು ನಾವು ಯಾವುದೇ ಬಳಸಿಲ್ಲ. ಇಲ್ಲಿ ಸುಮಾರು ಜನ ಮಕ್ಕಳು ಆಗ್ಬೋದು, ಶಾಲಾ ಮಕ್ಕಳುಗಳು ಬರ್ತಾರೆ, 100 ಜನ IT ಕಂಪ್ನಿಗಳಿಂದ ಬರ್ತಾರೆ. ಅವ್ರಿಗೆ ಜೀವನ ಶೈಲಿ ಯಾವ ಥರ ನಾವು ಬದುಕ್ಬೋದು, ಆಹಾರ ಅದಲ್ಲೇ ನಾವು ಔಷಧಿ ಯಾವ ಥರ ಕಂಡ್ಕೋಬೋದು, ಆಹಾರದಲ್ಲಿ ನಾವು ಬಂದಿರತಕ್ಕಂಥ ರೋಗಗಳನ್ನ ಯಾವ ಥರ ವಾಸಿ ಮಾಡ್ಕೋಬೋದು, ಇದನ್ನು ನಮ್ಮ ಅನುಭವನ ಮಕ್ಕಳಿಗೆ ನಾವು ಶಾಲಾ ಮಕ್ಕಳಿಗೆ ಕಲಿಸ್ತಾ ಹೋಗ್ತಾ ಇರ್ತೀವಿ. ಮತ್ತು ಅದರ ಜೊತೆಯಲ್ಲಿ ಪರಿಸರ ಯಾವ ಥರ ಇರಬೇಕು ನಮಗೆ, ಉದಾಹರಣೆಗೆ ಈ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು, ಈ ಥರದ್ದೆಲ್ಲ ನಾವು ಅವರಿಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಜೊತೆಯಲ್ಲಿ ನಾವು ಮತ್ತು ನಮ್ಮ ದೇಹ ಯಾವ ಥರ ಇರಬೇಕು ಅದನ್ನು ಹಂಚ್ಕೊಂಡು ಬೇರೆಯವರಿಗೆ ಯಾವ ಥರ ಪರಿಸರ ಉಳಿಸ್ಕೋಬೋದು ಇದನ್ನೆಲ್ಲ ಮಾಡ್ತಾ ನಾವು ಬಂದಿದ್ವಿ. ಒಬ್ಬ ರೈತ ಯಾವ ಥರ ಮನೆ ಕಟ್ಕೋಬೋದು ತೋಟದಲ್ಲಿ, ಅವನು ಮನೆ ಕಟ್ಕೊಂಡು 1 ಎಕರೆ ಇದ್ದರೆ ಮನೆ ಯಾವ ಥರ ಅಲ್ಲಿರ್ತಕ್ಕಂಥ ಸಾಮಗ್ರಿಗಳು ಮಣ್ಣಲ್ಲಿ ಯಾವ ಥರ ಮನೆ ಕಟ್ಕೋಬೋದು, ಈ ಥರನ ನಾವು ತಿಳಿಸ್ತಾ ಬರ್ತೀವಿ. ನನ್ನ ಮನೆ ಹಂಗಿನ ಅರಮನೆ